ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ. ಗಿಣ್ಣ ಗಿಣ್ಣ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ರಿಚ್ ಪ್ರೋಟೀನ್ ಇರುವಂತಹ ಒಂದು ಅದ್ಭುತವಾದಂತಹ ಸಾಂಪ್ರದಾಯಿಕವಾಗಿ ಮಾಡುವಂತಹ ಸ್ವೀಟು. ಹಳ್ಳಿಗಳಲ್ಲಿ ಹಸುಕರುಗಳು ಹೆಚ್ಚಾಗಿರೋದ್ರಿಂದ ಆಗಿಂದಾಗೆ ಗಿಣ್ಣವನ್ನು ಮಾಡಿ ತಿನ್ಬಹುದು. ಆದರೆ ಸಿಟಿಯಲ್ಲಿ ಸ್ವಲ್ಪ ಕಷ್ಟ. ಆದರೇನಂತೆ, ನಾನು ಈಗ ಸುಲಭವಾಗಿ ನಮಗೆ ಗಿಣ್ಣವನ್ನು ತಿನ್ನಬೇಕು ಅನ್ನಿಸಿದಾಗಲೆಲ್ಲ ಕೇವಲ 3 ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಮನೆಯಲ್ಲಿಯೇ ಈಸಿಯಾಗಿ ನಾವು ಗಿಣ್ಣವನ್ನು ಮಾಡಿಕೊಂಡು ತಿನ್ನಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ನಾನು ಈ ಗಿಣ್ಣವನ್ನು ಯಾವುದೇ ಗಿಣ್ಣದ ಹಾಲನ್ನು ಅಥವಾ ಪೌಡರನ್ನು ಬಳಸಿಬಿಟ್ಟು ಮಾಡಿಲ್ಲ. ಹಾಲು, ಮೊಸರು ಹಾಗೂ ಕಂಡೆನ್ಸ್ಡ್ ಮಿಲ್ಕನ್ನು ಉಪಯೋಗ ಮಾಡಿಕೊಂಡು ತುಂಬ ರುಚಿಯಾದಂತಹ ಗಿಣ್ಣವನ್ನು ತಯಾರಿಸಿದ್ದೇನೆ. ಬನ್ನಿ ಹಾಗಾದರೆ ನಾನು ಹೇಗೆ ಮಾಡಿದೆ ಎಂಬುದನ್ನು ನಿಮಗೆ ತೋರಿಸ್ಕೊಡ್ತೇನೆ. ನಾನಿಲ್ಲಿ ಒಂದು ಪಾತ್ರೆಯ ಮೇಲೆ ಫಿಲ್ಟರನ್ನು ಇಟ್ಕೊಂಡಿದ್ದೇನೆ. ಮೊದಲಿಗೆ ನಾನು ಇಲ್ಲಿ ಫಿಲ್ಟರ್ಗೆ ಅರ್ಧ ಲೀಟರು ನಂದಿನಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಎಕ್ಸ್ಟ್ರಾ ಇರುವ ನೀರಿನ ಅಂಶ ಹೋಗಲಿ ಅಂತ ಅಷ್ಟೇ. ಗಟ್ಟಿಯಾದ ಮೊಸರು ನಮಗೆ ಬೇಕಾಗುತ್ತೆ. ಹಾಗಾಗಿ ನಾವು ಕಾಟನ್ ಬಟ್ಟೆಗೆ ಹಾಕಿಕೊಂಡು ಸಹ ಫಿಲ್ಟರ್ ಮಾಡಿ ಸಹ ಗಟ್ಟಿ ಮೊಸರನ್ನು ಪಡೆದುಕೊಳ್ಬಹುದು. ಈ ರೀತಿಯಾಗಿ ಕೂಡ ಗಟ್ಟಿ ಮೊಸರನ್ನು ಪಡೆದುಕೊಳ್ಬಹುದು. ಜಸ್ಟ್ 30 ಮಿನಿಟ್ಸ್ ಹಾಕಿ ಹಾಗೆ ಬಿಟ್ಬಿಡಿ. ಈ ರೀತಿಯಾಗಿ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಫಿಲ್ಟರ್ ಆಗಿರುತ್ತೆ. ನಾನೀಗ ಅಳತೆ ಕಪ್ಪಿಗೆ 1 ಕಪ್ಪು ನಾನು ಅಳತೆಯಾಗಿ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಬಹುದು ನೀವು 1 ಕಪ್ಪು ಗಟ್ಟಿ ಮೊಸರನ್ನು ತೆಗೆದುಕೊಂಡಿದ್ದೇನೆ. ಒಂದು ಬೀಟರ್ನ ಸಹಾಯದಿಂದ ನಾನು ಯಾವುದೇ ಗಂಟಿಲ್ಲದೆ ಸ್ಮೂತ್ ಪೇಸ್ಟಾಗಿ ಗಟ್ಟಿ ಮೊಸರನ್ನು ಒಂದು 5 ಮಿನಿಟ್ಸ್ ಹೀಗೆ ಮಿಕ್ಸ್ ಮಾಡ್ತೇನೆ. ನಾವು ಬೇಕಾದರೆ ಎಲೆಕ್ಟ್ರಿಕ್ ಬೀಟರ್ನ ಸಹಾಯದಿಂದನೂ ಕೂಡ ಸ್ಮೂತ್ ಪೇಸ್ಟನ್ನು ಮಾಡಿಕೊಳ್ಳಬಹುದು. ಇದನ್ನು ನಾವು ಹೆಚ್ಚಾಗಿ ಕೇಕಲ್ಲಿ ಕ್ರೀಮ್ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಇದರಿಂದನೂ ಕೂಡ 1 ಮಿನಿಟ್ ಒಳಗಡೆ ನಾವು ಸ್ಮೂತ್ ಪೇಸ್ಟಾಗಿ ಮಾಡ್ಕೋಬಹುದು. ಇದು ಕೂಡ ಒಂದು ಗುಡ್ ಪ್ರಾಡಕ್ಟ್. ಗಟ್ಟಿ ಮೊಸರಿನ ಪೇಸ್ಟು ರೆಡಿಯಾಗಿದೆ. ನಂತರ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮೊಸರನ್ನು ಯಾವ ಅಳತೆಯಲ್ಲಿ ನಾವು ತೆಗೆದುಕೊಂಡಿರ್ತೀವೋ ಅದೇ ಅಳತೆಯಲ್ಲಿ ನಾವು ತೆಗೆದುಕೋಬೇಕಾಗುತ್ತೆ. ನಾನಿಲ್ಲಿ ಮಿಲ್ಕ್ ಮೇಡ್ ಅವರ ಕಂಡೆನ್ಸ್ಡ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾನು ಮೊಸರನ್ನು ಇದೇ ಕಪ್ಪಲ್ಲಿ ಅಳತೆ ತೆಗೆದುಕೊಂಡಿದ್ದೆ. 1 ಕಪ್ ಕಂಡೆನ್ಸ್ಡ್ ಮಿಲ್ಕನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ 1/4 ಕಪ್ಪನ್ನು ಗಟ್ಟಿ ಹಾಲನ್ನು ತೆಗೆದುಕೊಂಡಿದ್ದೇನೆ. ಶುಭಂ ಬರುತ್ತಲ್ವ ನಂದಿನಿಯಲ್ಲಿ, ಆ ಹಾಲನ್ನು ಯೂಸ್ ಮಾಡ್ತಾ ಇದ್ದೇನೆ. ನಂತರ ಈ 3 ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲೆಕ್ಟ್ರಿಕ್ ಬೀಟರಿಂದನೇ ಮಾಡ್ಕೋಬೇಕು ಅಂತ ಏನಿಲ್ಲ. ನಾವು ನಾರ್ಮಲಾಗಿ ಯೂಸ್ ಮಾಡುವಂತಹ ವಿಸ್ಕಿಂದನೂ ಕೂಡ ನೀಟಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಸ್ಪೂನಿಂದಲೂ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಾನು ಈ ರೀತಿಯಾಗಿ 3 ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ಹಾಗಾಗಿ ಒಂದು ದೊಡ್ಡ ಪಾತ್ರೆಗೆ ಒಂದು ಚಿಕ್ಕ ಸ್ಟ್ಯಾಂಡನ್ನು ಇಟ್ಕೊಂಡು ಅದು ಮುಳುಗುವವರೆಗೂ ನೀರು ಹಾಕಿ ಇಟ್ಕೊಂಡಿದ್ದೇನೆ.
ನೀರು ಬಿಸಿಯಾಗಿರುತ್ತೆ. ಆ ಸಂದರ್ಭದಲ್ಲಿ ಇನ್ನೊಮ್ಮೆ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಬಾಕ್ಸ್ಗಳಿರ್ತಾವಲ್ಲ, ಆ ಬಾಕ್ಸಿಗೆ ನಾನು ಮತ್ತೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡ್ಬಿಟ್ಟು ನಾನು ಈ ರೀತಿಯಾಗಿ ಇವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಪಾತ್ರೆಯಲ್ಲಿ ಬಿಸಿಗೆ ಇಟ್ಟಂತಹ ನೀರು ಬಿಸಿಯಾಗಿದೆ. ತದನಂತರ ನಾನು ಆ ಪಾತ್ರೆಗೆ ನೀಟಾಗಿ ಗಿಣ್ಣದ ಹಾಲನ್ನು ಬೇಯಿಸಲು ಇಡ್ತೇನೆ. ನಂತರ ಒಂದು ಪ್ಲೇಟಿಂದ ಕ್ಲೋಸ್ ಮಾಡಿಬಿಟ್ಟು ಆವಿಯಲ್ಲೇ ಬೇಯೋದಕ್ಕೆ ನಾನು ಇಡ್ತೇನೆ. 35ರಿಂದ 40 ನಿಮಿಷ ಇದು ಆವಿಯಲ್ಲಿಯೇ ಬೇಯಬೇಕು. 35ರಿಂದ 40 ನಿಮಿಷ ಆವಿಯಲ್ಲಿಯೇ ಇದು ಬೆಂದಿದೆ. ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಬಹುದು ನೀವು, ಈ ರೀತಿಯ ಸ್ಟ್ರಕ್ಚರ್ ಇರುತ್ತೆ. ಒಂದು ಸ್ಟಿಕ್ ಅಥವಾ ನೈಫ್ ಅಥವಾ ಸ್ಪೂನಿಂದ ನಾವು ಹೀಗೆ ಟೆಸ್ಟ್ ಮಾಡ್ಕೋಬಹುದು ಬೆಂದಿದೆಯೋ ಇಲ್ಲೋ ಎಂಬುದನ್ನು. ಸ್ಪೂನ್ಗೆ ಏನಾದರೂ ಅಂಟಿದರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ, ಅಂಟಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ನಾನು ಮತ್ತೆ ಸ್ವಲ್ಪ ತಣ್ಣಗಾಗಲು ಬಿಡ್ತೇನೆ. ಇದನ್ನು ತಣ್ಣಗಾಗಲು ಫ್ರಿಜ್ಜಲ್ಲೂ ಕೂಡ ಇಟ್ಕೋಬಹುದು. ಹಾಗೆ ಒಂದು ಬೌಲಿಗೆ ನೀರು ಹಾಕ್ಬಿಟ್ಟು ಅಥವಾ ಒಂದು ತಟ್ಟೆಗೆ ನೀರು ಹಾಕ್ಬಿಟ್ಟು ಹೀಗೆ ಇಟ್ಕೊಳ್ಳೋದ್ರಿಂದ ಬೇಗ ತಣ್ಣಗಾಗುತ್ತೆ. ಒಂದು 10-15 ನಿಮಿಷಕ್ಕೆ ತಣ್ಣಗಾಗಿ ಬಿಡುತ್ತೆ. ತಣ್ಣಗಾಗಿದೆ. ಒಂದು ಚಾಕುವಿನ ಸಹಾಯದಿಂದ ನಾನು ಸ್ಲೈಸ್ಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ನೀವು ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ, ನೀಟಾಗಿ ಬೆಂದಿದೆ ಅಂತ. ನಮಗೆ ಯಾವಾಗ ಗಿಣ್ಣವನ್ನು ತಿನ್ನಬೇಕು ಅಂತ ಅನಿಸುತ್ತಲ್ಲ, ಆಗ ನಾವು ಈಸಿಯಾಗಿ ಮನೆಯಲ್ಲಿಯೇ ಈ ರೀತಿಯಾಗಿ ಮಾಡ್ಕೋಬಹುದು. ನೋಡ್ಬೋದು ನೀವು, ತುಂಬ ಸಾಫ್ಟಾದ ರುಚಿಯಾದಂತಹ ಗಿಣ್ಣ ತಿನ್ನಲು ಸಿದ್ಧವಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಒರಿಜಿನಲ್ ಗಿಣ್ಣ ಹೇಗಿರುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ, ಏನೂ ವ್ಯತ್ಯಾಸ ಇರಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.